ಇಲ್ಲಿ ನೀವು ಹೇಳೋ ಥರ ಯಾರೋ ವಿಡಿಯೋ ಮಾಡಿರೋ ಥರ ಯಾವುದೇ ಕಾರಣಕ್ಕೂ ಕೆಟ್ಟದನ್ನು ವಿಷ ಬೀಜ ಅಂತ ವಿಷನ ಹಾಕುವಂಥ ಕೆಲಸ ರೈತರು ಮಾಡ್ತಾಯಿಲ್ಲ. ಈ ದೇಶಕ್ಕೆ ಅನ್ನ ಹದಿತಾ ಇರೋರು, ಎಲ್ಲ ಜೀವರಾಶಿಗಳಿಗೆ ಊಟವನ್ನು ಕೊಡ್ತಾ ಇರೋರು ರೈತರು ಅಂತ ನಾನು ಹೇಳೋಕ್ಕೆ ಭಾಳ ಸಂತೋಷದಿಂದ ಹೆಮ್ಮೆಯಿಂದ ಹೇಳ್ತೀನಿ. ಹಾಗೆ ಸ್ನೇಹಿತರೆ, ಇದನ್ನು ನೋಡಿ, ಈ ಥರ ನಾವು ಕುಯ್ತೀವಿ ಅಂದ್ಕೊಳ್ಳಿ. ಈ ಕುಯ್ಯೋ ಸಂದರ್ಭದಲ್ಲಿ ಇದನ್ನು ಕುಯ್ದುಬಿಟ್ಟು ಜಾಸ್ತಿ ದಿವಸ ನಾವು ಮಡಗೋಕ್ಕಾಗಲ್ಲ. ಇದನ್ನು ಈ ಹೇಳ್ತಾರಲ್ಲ, ಇಲ್ಲಿ ಚೂಜಿ ಚುತ್ತಿದ್ರೆ ಇದ್ರ ನೀರು ಪ್ರಮಾಣ ಇಲ್ಲಿ ಇಂಜೆಕ್ಟು ಯಾವುದೋ ಕಾಟನ್ ಪೇಪರ್ನ ಎಜ್ಜಿದ್ರೆ ಇಲ್ಲಿ ಕಲ್ಲರ್ ಆಯ್ತದೆ. ಇದ್ರ ಕಲ್ಲರ್ ಈಗ ನಿಮ್ಮ ಎದುರುಗಡೆ ಕುಯ್ದಿದ್ದೀನಿ, ಯಾವ ಥರ ಇದೆ ಕಲ್ಲರು. ಕಲ್ಲರ್ ಬರ್ಸೋಕ್ಕೆ ನಾವೇನು ಹಾಕಲ್ಲ, ಸಾಮಾನ್ಯವಾಗಿ ಏನು ಗೊಬ್ಬರ ಬಿಡಬೇಕು ಅದನ್ನು ಬಿಡ್ತೀವಿ, ಕ್ವಾಲಿಟಿ ಒಳ್ಳೆ ವಾಟರ್ ಸಲಬಲ್ ಗೊಬ್ಬರಗಳನ್ನ. ಹಾಗಾಗಿ ಇದು ಕಲ್ಲರು ಮತ್ತು ಸೃಷ್ಟಿನೇ ಹಂಗಿದೆ. ಇದೊಂದೇ ಅಂತಲ್ಲ, ಪ್ರತಿ ಹಣ್ಣುಗಳಲ್ಲಿ ಈಗ ಎಳ್ನೀರಿಗೆ ಯಾರಾದರೂ ಸಿಹಿ ಹಾಕ್ಬಿಟ್ಟು ಎಳ್ನೀರನ್ನ ಪ್ಯಾಕ್ ಮಾಡಿರ್ತಾರ? ಇಲ್ಲ ತಾನೇ. ಅದನ್ನು ಗುಲ್ಕಸ್ ಅದು ಕುಡಿದ್ರೆ ಸ್ವಲ್ಪ ಶಕ್ತಿ ಆಗೋವಂಥದ್ದು. ಆದರೆ ಇದಕ್ಕೆ ಕಲರ್ ಹಾಕ್ತಾರಾ? ಇಲ್ಲ ನೇರಳೆ ಹಣ್ಣಿಗೆ ಕಲರ್ ಬೆರೆಸ್ತಾರ? ಸೃಷ್ಟಿ ಬೇಕಾದ ಥರ ಎಲ್ಲವನ್ನು ಕಲರ್ ಮಾಡಿ ಪ್ರಕೃತಿಯಲ್ಲಿ ಕಳಿಸ್ಕೊಟ್ಟೈತೆ. ಅದನ್ನು ಸುಮ್ಮನೆ ಏನೇನೆಲ್ಲ ಸೋಷಲ್ ಮೀಡಿಯಾ ಐತೆ ಅಂದ್ಬಿಟ್ಟು ಸುಮ್ಮನೆ ದುರ್ಬಳಕೆ ಮಾಡ್ಕೊಂಡು ಬೆಳೆದಂಥವ್ರಿಗೆ ಅನ್ಯಾಯ ಮಾಡುವಂಥ ಕೆಲಸನ ಯಾವ ದೇವರು ಕ್ಷಮಿಸೋದಿಲ್ಲ.